ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಾಟರ್ಡೆ ಆಗಿರೋದ್ರಿಂದ ಫ್ರೀ ಇರೋ ಕಾರಣದಿಂದ ಹಾಗೆ ಒಂದು ಊರಲ್ಲಿ ಬೀಟ್ ಹೊಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ನಮ್ಮ ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಲುಕ್ ಅಟ್ ದಿಸ್ ನೇಚರ್ ಗಾಯ್ಸ್. ಯಪ್ಪ, ಎಷ್ಟು ದಿನ ಆಗಿತ್ತು ಓಡಾಡಿ. ಎಲ್ಲೋಡಿದ್ರು ತೋಟ, ಎಲ್ಲೋಡಿದ್ರು ತೋಟ. ಏನೂ ಇಲ್ಲ, ಫುಲ್ ತೋಟಗಳು. ಇನ್ನೂ ಕಟ್ಟಿರೋದು ಇದೇ ಟೆಂಪಲ್ ನಾವು ಬಂದಿರೋದು ಗೈಸ್. ಆನಿಗಳು ಮಾಡಿಸಿರೋದು ಅನ್ಸುತ್ತೆ. ಕಾಲು ಸುತ್ತಾಕಿರೋದು ನನಗೆ ಎಷ್ಟು ದೇವರಿಗೆ ಚೆನ್ನಾಗಿದೆ ಅಲ್ಲ. ಹಾಂ, ಫುಲ್ ತೋಟದ ಮಧ್ಯೆ ಇರೋದು. ಇವರೆಲ್ಲ ದಾನಿಗಳ ಕೊಟ್ಟಿರೋದು. ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಬಲಿ ಕೊಡುವ ಸ್ಥಳ ಅಂದರೆ ಕುರಿ ಕೋಳಿ ಈ ಥರ ಏನಂತಾರೆ, ಅರಿಕೆ ಮಾಡ್ಕೊಂಡಿರ್ತಾರಲ್ಲ ಗೈಸ್, ಆವಾಗ ಇದು ಕ್ಲೀನ್ ಮಾಡೋಕ್ಕೇನಪ್ಪ. ರುಬ್ಬೋಕಲ್ ಇದೆ ನೋಡಿ ಗೈಸ್. ಇವಾಗ ಸಾಟರ್ಡೆ, ಕುರಿ ಕೋಳಿನ ಶನಿವಾರ ಭಾನುವಾರ ಕೊಯ್ಯಂಗಿಲ್ಲ. ಎರಡೆರಡು ಮರ ಅಂದರೆ ಯಾಕೆ ಬರುತ್ತದು? ಹಾಕ್ಬೇಕಾದ್ರೆ ಎರಡೆರಡು ಹಾಕಿರ್ತಾರಲ್ಲ ಗೈಸ್. ಒಂದು ಫೇಲ್ಯೂರ್ ಆದರೆ ಒಂದು ಸಕ್ಸಸ್ ಆಗುತ್ತೆ. ಇಲ್ಲಿ ಎರಡು ಬಂದ್ಬಿಟ್ಟೈತೆ, ದಟ್ಸ್ ವೈ. ನಾವು ಇವಾಗ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಬೇಕಂತಾನೆ ಬೇಗ ಹೋಗ್ತೀಯಲ್ಲ ನೀನು. ಎಷ್ಟು ಬರ್ತೀನಿ ನೋಡಿ. ಈಗ ಚಿಕ್ಕ ಚಾನ್ಸ್ ಊಟಕ್ಕೆ ಬಂದ್ವಿ. ಪಪ್ಪ ಇದ್ದಾರಾ? ನಮ್ದಲ್ಲ. ಎಷ್ಟು ದಿನ ಆಯಿತು ಬಂದು ನಮ್ಮ ತೋಟಕ್ಕೆ. ನಾವು ನೀರು ಬಿಟ್ಟಿಲ್ಲ ನಮ್ಮ ತೋಟಕ್ಕೆ. ಮೊನ್ನೆ ಇನ್ನೂ ನೀರು ಬಿಟ್ಟಿದ್ರು, ಆಲ್ರೆಡಿ ಡ್ರೈನ್ ಆಗಿದೆ. ಮಳೆಗಾಲದಲ್ಲಿ ನೀರು ಬಿಡೋ ಅವಶ್ಯಕತೆ ಏನಿಲ್ಲ. ಫಾರ್ ಶೂರ್ ನಾವು ಇವಾಗ ಬಿಡಬೇಕು. ಕಾಯಿ ಗೋಟ್ ಸಿಟಿ ಲೈಫ್ ನೋಡಿದ್ದೀನಿ ಗೈಸ್. ನಾನು ಸಿಟಿಲಿ ಎಲ್ಲದನ್ನು ತಗೊಂಡು ಎಲ್ಲದನ್ನು ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. बढ़िया, आराम, नेಮ್ಮದಿ, सुख रहो, शांत रहो, सब कुछ आराम से है. ಯಾರೋ ಸ್ಕೂಟಿ ನಿಲ್ಲಿಸಿದ್ದಾರೆ, ಯಾರಂತ ಗೊತ್ತಿಲ್ಲ. ಲೈಫಲ್ಲಿ ಲಕ್ಸುರಿಯಸ್ ಲೈಫ್ ಲೀಡ್ಗಿಂತ ಈ ಥರ ನೆಮ್ಮದಿಯಾಗಿದ್ದರೆ ಎಷ್ಟು ಖುಷಿ ಆಗುತ್ತೆ. ಅಡಿಕೆ ಮಾಡೋರು ನೋಡಿ ಹೆಂಗೆ ಕೇಳ್ತಾರೆ. ಅದು ಅಡಿಕೆ ಬಂದಿಲ್ಲ ಅಂದರೆ ವೇಸ್ಟ್. ನನಗೆ ನಮ್ಮ ತೋಟಕ್ಕೆ ಬರೋಕ್ಕೆ ತುಂಬ ಖುಷಿ. ಬಿಕಾಸ್ ಕಾಲೇಜು, ಮನೆ, ಊಟ, ಮಲಗು ಇದೇ ಆಗಿಬಿಡುತ್ತಾ. ಬಟ್ ಇಟ್ಸ್ ಗುಡ್ ಫಾರ್ ಅಸ್. ಕೆಳಗಿನ ತೋಟ ಅಲ್ಲಿ ಅಡಿಕೆ ಇದೇನೋ ಮಾಡ್ತಿದ್ದಾರೆ.
ಸೊ ಹೋಗಲ್ಲ. ಇನ್ನೂ ಇದೆ ಅಡಿಕೆ. ಇವಾಗ ಹಿಂಗಾರ ಹೊಡಿತಾ ಇದೆ. ಹಿಂಗಾರ ಹೊಡಿತಾ ಇದ್ದಾವೆ. ಇಲ್ಲೆಲ್ಲ ಕಾಣಿಸ್ತಿದ್ಯಾ? ಇಲ್ಲಿ ನಮ್ಮದು ತೋಟದ ಹತ್ರ ದೇವ್ರಿದೆ, ಗುಡ್ಸ್ಲಮ್ಮ ಅಂತ. ಅದು ನಮ್ಮ ತೋಟದ ಎಲ್ಲ ಕಾಯುತ್ತೆ ಅಂತ ಏನೋ ನಂಬಿಕೆ. ಅಲ್ಲಿ ಆ ದೇವ್ರನ್ನ ಮೀನ್ಸ್ ಆ ದೇವಸ್ಥಾನನ ಕೆಡವಿ ಹೊಸ ದೇವಸ್ಥಾನ ಮಾಡ್ತಾರೆ. ಸೊ ಅದಕ್ಕೆ ಇವತ್ತು ಕೆಡುತ್ತಾರಲ್ಲ, ದಟ್ಸ್ ವೈ ಅಲ್ಲಿ ಹೋಮ ಇದೆ, ಅದರದ್ದೇ ಸೌಂಡು. ಕಾಲುವೆಯಲ್ಲಿ ಹುಟ್ಟಿದೆ ಇದು ಗಿಡ. ಏನು ಹೇಳೋಣ ಇದಕ್ಕೆ, ಯಾವ ಜಾಗದಲ್ಲಿ ಹುಟ್ಟಿದೆ ನೋಡ್ರಿ ಅದು. ಈ ಅಪ್ಪ, ನಾವು ಒಂದು ಗಿಡ ನೆಟ್ಟರೆ ಅಟ್ಮೋಸ್ಟ್ 5 ಇಯರ್ ಮ್ಯಾಕ್ಸಿಮಮ್ ಅಂತೂ ನಾವು ಅದನ್ನು ಏನಂತಾರೆ ಲೈಕ್ ಪ್ರೊಟೆಕ್ಟರ್ಸ್ ಬೇಡದೇ ಇರೋ ಕಡೆ ಹುಟ್ಟಿದೆ ಹಾಗೆ ಅಷ್ಟೇ. ಮತ್ತು ಇನ್ನೆಂತ. ಸೊ ನಮ್ಮ ಪಪ್ಪ ಅಡಿಕೆದೆಲ್ಲ ಏನು ಉಳಿದಿರುತ್ತೆ ಅದನ್ನೆಲ್ಲ ಈ ಥರ ಹಾಕಿದ್ದಾರೆ. ಮೇ ಬಿ ಕೊಳ್ತು ಗೊಬ್ಬರ ಆಗ್ಬೋದು. ಇಲ್ಲೆಲ್ಲ ನೀರು ಬರುತ್ತೆ ಗೈಸ್. ನೀರು ಬಿಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೆಲ್ಲ. ಪಪ್ಪನಿಗೆ ನಾನು ಈ ಥರ ಎಲ್ಲ ತೋಟಕ್ಕೆ ಬಂದು ಹಿಂಗೆಲ್ಲ ಓಡಾಡೋದು ಇಷ್ಟ ಆಗಲ್ಲ. ಅವ್ರ ಮನೇಲೇ ಆರಾಮಾಗಿರು, ಯಾಕೆ ಬರ್ತೀಯಾ ಅಂತ ಬೈತಾರೆ. ಬಟ್ ಅಂದರೆ ನನಗೇನೋ ಖುಷಿ ನಮ್ಮ ತೋಟಕ್ಕೆ ಬರೋಕ್ಕೆ, ಇಲ್ಲಿನ ವೆದರ್ ನೋಡೋಕ್ಕೆ. ಐ ಲೈಕ್ ಇಟ್. ಯಾರೂ ಇಲ್ಲ ಅಂದರೂ ನಾನು ಎಷ್ಟು ಧೈರ್ಯವಾಗಿ ಕುಂತೀನಿ ನೋಡ್ರಿ. ಯಪ್ಪ ಎಲ್ಲ ಕೆಳಗಿನ ತೋಟಕ್ಕೆ ಹೋಗಿದ್ದಾರೆ. ಪರವಾಗಿಲ್ಲ. ಐ ಹ್ಯಾವ್ ಆಲ್ಸೋ ಕರೇಜ್. ಏನೋ ಬಿತ್ತು ನೋಡಿ. ಯಾರೋ ಒಬ್ಬೊಬ್ಬರೇ ಇದ್ಬಿಟ್ರೆ ಬಾಯಿಗೆ ಬಂದುಬಿಡುತ್ತೆ ಜೀವ. ನನಗೆ ಯಾಕೆ ಧೈರ್ಯ ಅಂದರೆ ಇಲ್ಲೇನು ಬೀಳಲ್ಲ ಅಂತ. ಬಿದ್ದರೂ ನನ್ನ ಮೇಲೆ ಬೀಳಲ್ಲ ಅಂತ ನನಗೆ ಗೊತ್ತು. ಸೊ ದಟ್ಸ್ ವೈ ಒಬ್ಬೊಬ್ಬಳೇ ಏನೇನೋ ಮಾತಾಡ್ತಿದ್ದೀನಿ. ಅಯ್ಯೋ ಶಿವ. ಆಮೇಲೆ ಮತ್ತೇನು ಗೈಸ್, ಅಷ್ಟೇ. ಓಕೆ ಗೈಸ್, ನಾನು ಎಷ್ಟು ಜಾಣಿ ವ್ಲಾಗ್ ಮಾಡ್ತೀನಿ ಅಂತ ಅಂದ್ರೂ ಚಾರ್ಜ್ ಹಾಕಿಲ್ಲ ಫೋನು. 2% ಐತೆ. 2%ಅಲ್ಲಿ ಇಷ್ಟು ಹವ ಮೇಂಟೈನ್ ಮಾಡ್ತಾಯಿದ್ದೀನಿ. ಹಿಂಗಿರ್ಬೇಡ. ಏನು ಇವಳು ಹುಲ್ಲೆಲ್ಲ ತಿಂತಾಳೆ ಅನ್ಕೊಂಬೇಡ್ರಿ. ದನ ಏನಲ್ಲ, ಇಟ್ಸ್ ಹೈಜಿನ್. ನಾವು ತಿನ್ನೋ ಕೆಮಿಕಲ್ಸ್ಗಿಂತ ಹಂಗಂತ ತಿನ್ಬಿಡಲ್ಲ. ಓಕೆ ಗೈಸ್, ನಾವಿನ್ನು ಸ್ವಲ್ಪ ತಿದ್ಬಿಟ್ಟು ಮನೆಗೆ ಹೊರಡ್ತೀವಿ. ಸೊ ನಮ್ಮ ಪಪ್ಪ ಬರ್ತಾರೆ ಇವಾಗ. ಅವರು ಕೆಳಗಡೆ ತೋಟಕ್ಕೆ ಕಳೆ ತೆಗೆಸ್ತಾ ಇದ್ದಾರೆ. ಅಂದರೆ ಗಿಡ ಬೆಳೆದಿರುತ್ತಲ್ಲ, ಅದೇ ಎಲ್ಲ ಪ್ರೋಟೀನ್ಸ್ ಎಲ್ಲ ತಿಂದ್ಬಿಡುತ್ತೆ ಅಂತ. ಅದೇ ಎಲ್ಲ ಇದ್ಬಿಡುತ್ತೆ. ಜಾಸ್ತಿ ಬೆಳೆದ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಚೆನ್ನಾಗಿ ಕಾಣಿಸಲ್ಲ. ಕಳೆ ಜಾಸ್ತಿ ಇದ್ರೆ ಏನಾಗುತ್ತೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.